ಗಜಲ್ ಪ್ರಿಯರಲ್ಲಿ ನಮಸ್ಕಾರ. ನನ್ನ ಯೂಟ್ಯೂಬ್ ವಾಹಿನಿಯ ಗಜಲರ ಗುಚ್ಛ ಕಾರ್ಯಕ್ರಮದ 44ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಈ ಗಜಲ್ ಕಾರ್ಯಕ್ರಮವನ್ನು ತಮ್ಮ ಮುಂದೆ ಇಡಲು, ತಮ್ಮೊಂದಿಗೆ ಹಂಚಿಕೊಳ್ಳಲು ಬಹಳ ಸಂತೋಷ ಅನಿಸ್ತಿದೆ. ಈ ಸಂಚಿಕೆಯಲ್ಲಿಯೂ ಕೂಡ ಹಿಂದಿ ಸಿನಿಮಾ ಜಗತ್ತಿನ ದುರಂತ ನಾಯಕಿ, ಶ್ರೇಷ್ಠ ಗಜಲ್ಗಾರತಿ, ಕವಿಯತ್ರಿ, ಉರ್ದು ಕವಿಯತ್ರಿ ಮೀನಾ ಕುಮಾರಿಯವರ ಗಜಲನ್ನು ತಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ, ತಮಗೆ ಸಾದರಪಡಿಸ್ತಾ ಇದ್ದೇನೆ. ಅದರೊಂದಿಗೆ ಅದರ ಕನ್ನಡ ರೂಪಾಂತರವನ್ನು ಮತ್ತು ಅವಳ ಆ ಭಾವನೆಗಳನ್ನು ತುಂಬಿದಂತಹ ಗಜಲಿನ ಶೇರೆಗಳ ಭಾವನೆಗಳನ್ನೇ ಆಧಾರವಾಗಿಟ್ಕೊಂಡು ಅದರಲ್ಲಿ ನನ್ನ ಅನುಭವದ ಭಾವನೆಗಳನ್ನು ತುಂಬಿ ನನ್ನದೇ ಆದಂತಹ ಕನ್ನಡ ಗಜಲನ್ನು ತಮ್ಮ ಮುಂದೆ ಇಡಲು ಸಂತೋಷವೆನಿಸ್ತಾ ಇದೆ. ಮೀನಾ ಕುಮಾರಿಯವರ ಈ ಗಜಲವು 5 ಸೇರೆಗಳನ್ನು ಹೊಂದಿದೆ. ಅದು ಕೂಡ ವಿರಹ, ಪ್ರೇಮ, ದುಃಖವನ್ನೇ ಪ್ರಧಾನಮುಖಿಯಾಗಿ ಇಟ್ಟುಕೊಂಡು, ಅನುಭವವನ್ನು ಆಧಾರವಾಗಿ ಇಟ್ಟುಕೊಂಡು ಅನುಭವಮುಖಿ ಗಜಲನ್ನು ನಾನು ತಮ್ಮ ಮುಂದೆ ಇಡ್ತಾ ಇದ್ದೇನೆ. ಪ್ರತಿಯೊಬ್ಬನ ಹಣೆಬರಹದಲ್ಲಿ ಬಹುಮಾನ ಇರುವುದಿಲ್ಲ. ಪ್ರೀತಿ ಸಿಗುವುದು, ಆದರೆ ಪ್ರೀತಿಸಿದವರಿಗೆಲ್ಲ ಪ್ರೀತಿ ಅಥವಾ ಪ್ರೇಯಸಿ ಬಹುಮಾನದಂತೆ, ಕೊಡುಗೆಯಂತೆ, ಪ್ರಶಸ್ತಿಯಂತೆ ಸಿಗುವುದಿಲ್ಲ. ಅದು ಎಲ್ಲರ ಹಣೆಬರಹದಲ್ಲಿ ಬರೆದಿರುವುದಿಲ್ಲ ಎಂಬ ಭಾವನೆಗಳನ್ನು ಹೊತ್ತು ಈ ಗಜಲವು ಮೂಡಿ ಬಂದಿದೆ. ಗಜಲ್ ಪ್ರಿಯರೇ, ನಾವು ನಮ್ಮ ಬದುಕು, ಘಟನೆಗಳು, ಅನುಭವಗಳು ಹೇಳು ಹೆಸರಿಲ್ಲದೆ ಹೋಗಿಬಿಡುತ್ತವೆ. ಅದೇ ಭಾವನೆಯನ್ನು ಆಧಾರವಾಗಿಟ್ಟುಕೊಂಡು ಖ್ಯಾತ ಗಜಲ್ಗಾರತಿ, ಉರ್ದು ಕವಿಯತ್ರಿ ಮೀನಾ ಕುಮಾರಿಯವರು ಬರೆದಂತಹ ಗಜಲದ ತಿರುಳು ಸಾರಾಂಶವೂ ಕೂಡ ಹೀಗೆ ಇದೆ. ಬದುಕಿನಲ್ಲಿ ಕೆಲವು ಆರಂಭ ಆಗುತ್ತವೆ, ಆದರೆ ಅಂತ್ಯ ಕಾಣುವುದಿಲ್ಲ. ಕೆಲವು ಕಥೆಗಳು ಹೆಸರಿಲ್ಲದೆ ಅಂತ್ಯಗೊಳ್ಳುತ್ತವೆ. ಪ್ರೇಯಸಿಯೊಂದಿಗೆ ಸರಸು ಆಡಿದ ಪ್ರೀತಮನಿಗೆ ಕಳಂಕ ಹತ್ತದೆ ಬಿಡದು, ಆದರೆ ಅವನು ಅವಳಿಗೆ ಅಪರಿಚಿತನಾಗಿ ಉಳಿಯುವುದಿಲ್ಲ. ಯುವ ಮನಸ್ಸುಗಳು ನಗೆ ಆಟದಲ್ಲಿಯೇ ತುಸು ಪಡೆಯಬಹುದು, ಆದರೆ ಅವರೆಲ್ಲರಿಗೂ ಸೌಭಾಗ್ಯವಿರುವುದಿಲ್ಲ. ಪ್ರೀತಿಸಿದ ಕಣ್ಗಳೇ ತಿರಸ್ಕರಿಸಿದಾಗ ಹೃದಯವು ಒಡೆಯುವುದು. ಪ್ರೀತಿಸಿದ ಕಂಗಳೇ ತಿರಸ್ಕರಿಸಿದಾಗ ಹೃದಯವು ಒಡೆದು ನುಚ್ಚುನೂರಾಗುವುದು, ಆದರೆ ಗಾಜಿನಂತೆ ಚೂರಾಗುವುದಿಲ್ಲ. ದಿನ ಮುಳುಗಿತೋ ಅಥವಾ ದೋಣಿಯು ದಿಬ್ಬನ ಮುಳುಗಿಸಿತೋ, ಆದರೆ ದಡದಲ್ಲಿ ಅವರಿಗಾಗಿ ಅಳುವವರು ಯಾರೂ ಇಲ್ಲ. ಈ ಭಾವನೆಯನ್ನು, ಅದ್ಭುತ ಭಾವನೆಗಳನ್ನು ಸೂಸುವಂತಹ 5 ಸೇರೆಗಳ ಗಜಲನ್ನು ತಮ್ಮ ಮುಂದೆ ಇಡಲು ಬಹಳ ಸಂತೋಷ ಅನಿಸ್ತಾ ಇದೆ. ದುರಂತ ನಾಯಕಿ, ಖ್ಯಾತ ಗಜಲ್ಗಾರತಿ ಮೀನಾ ಕುಮಾರಿಯವರ ಭಾವನೆಗಳನ್ನು ಅವಳ ಗಜಲ್ ಮೂಲಕ ತಮ್ಮೊಂದಿಗೆ ಹಂಚಿಕೊಳ್ಳಲು ನನಗೆ
ತುಂಬ ಆನಂದ ಆಗ್ತಾ ಇದೆ. ತಾವು ನನ್ನಂತೆ ಆ ಗಜಲದ ರುಚಿಯನ್ನು ಪಡೆಯುತ್ತೀರಿ ಎಂದು ನನಗೆ ನಂಬಿಕೆ ಇದೆ. ಅವಳ ಗಜಲದ ಮೊದಲನೇ ಸೇರ್ ಮತ್ಲ ಹೀಗೆ ಹೇಳ್ತಿದೆ, आगाज तो होता है, आगाज तो होता है, अंजाम नहीं होता, आगाज तो होता है, अंजाम नहीं होता, जब मेरी कहानी में आगाज तो होता है, अंजाम नहीं होता, जब मेरी कहानी में वो नाम नहीं होता, जब मेरी कहानी में वो नाम नहीं होता. ಅಂಜಾಮ್ ಮತ್ತು ನಾಮ್ ಏನಿದೆ ಇದು ಕಾಫಿಯಾ ಇದೆ, ನಹಿ ಹೋತಾ ನಹಿ ಹೋತಾ ಇದು ರದೀಫ್ ಇದೆ. ಕಾಫಿಯಾಯನ್ನ ನನ್ನ ಗಜಲ್ದಲ್ಲಿ ರೂಪಾಂತರ ಗಜಲ್ದಲ್ಲಿಯೂ ಅದನ್ನು ಅಂಡರ್ಲೈನ್ ಮೂಲಕ ತಿಳಿಸಿರುತ್ತೇನೆ. ಈ ಶೇರದ ಭಾವನೆಗಳನ್ನು ಕನ್ನಡದಲ್ಲಿ ಹೀಗೆ ತಂದಿರುವೆ. ಆರಂಭಂತೂ ಆಗುವುದು, ಆರಂಭಂತೂ ಆಗುವುದು, ಅಂತ್ಯ ಅಂತ ಆಗುವುದಿಲ್ಲ. ಆರಂಭಂತೂ ಆಗುವುದು, ಅಂತ್ಯ ಅಂತ ಆಗುವುದಿಲ್ಲ. ಎನ್ನ ಕಥೆಯಲ್ಲಿ ಯಾವಾಗ ಆ ನಾಮಾಂಕಿತ ಇರುವುದಿಲ್ಲ. ಎನ್ನ ಕಥೆಯಲ್ಲಿ ಯಾವಾಗ ಆ ನಾಮಾಂಕಿತ ಇರುವುದಿಲ್ಲ. ಅಂತ ನಾಮಾಂಕಿತ ಇದು ಕಾಫಿಯಾ ಇದೆ, ಆಗುವುದಿಲ್ಲ ಇದು ರದೀಫ್ ಇದೆ. ಮೀನಾ ಕುಮಾರಿ ಅವರ ಗಜಲದ ಎರಡನೇ ಸೇರ್ ಲಕ್ಷಗುಟ್ಟಿ ಕೇಳಿ. सब जुल्फ की कालक में, जब जुल्फ की कालक में गुल जाए कोई राही, जब जुल्फ की कालक में घुल जाए कोई राही, बदनाम सही गुल जाए कोई राही, जब जुल्फ की कलक में गुल जाए कोई राही, बदनाम सही लेकिन गुमनाम नहीं होता, बदनाम सही लेकिन गुमनाम नहीं होता, गुमनाम नहीं होता. ಈ ಭಾವನೆಯನ್ನ ಕನ್ನಡದಲ್ಲಿ ಕೇಶರಾಶಿ ಕತ್ತಲಾಗ ಬೆರೆತು ಹೋದ ಯಾರೇ ಯಾತ್ರಿ, ಕೇಶರಾಶಿ ಕತ್ತಲಾಗಿ ಬೆರೆತು ಹೋದ, ಕೇಶರಾಶಿ ಕತ್ತಲಾಗ ಬೆರೆತು ಹೋದ ಯಾರೇ ಯಾತ್ರಿ ಕಳಂಕಿತನೇ ಸರಿ. ಕೇಶರಾಶಿ ಕತ್ತಲಾಗ ಬೆರೆತು ಹೋದ ಯಾರೇ ಯಾತ್ರಿ ಕಳಂಕಿತನೇ ಸರಿ. ಆದರೆ ಅಪರಿಚಿತ ಆಗುವುದಿಲ್ಲ, ಅಪರಿಚಿತ ಆಗುವುದಿಲ್ಲ. ಮೀನಾ ಕುಮಾರಿಯವರ ಗಜಲದ ಮೂರನೇ ಸೇರ್ ಭಾವನೆಗಳನ್ನ ಹೀಗೆ ಹೊತ್ತುಕೊಂಡು ಬಂದಿದೆ. हंस हंस के जवां दिल के हम, हंस हंस के जवां दिल के हम, क्यों ना चुने टुकड़े, हंस हंस के जवां दिल के हम, क्यों ना चुने टुकड़े, हर शख्स की किस्मत में, हर शख्स की किस्मत में इनाम नहीं होता, हर शख्स की किस्मत में इनाम नहीं होता, इनाम नहीं होता. ಆ ಭಾವನೆಯ ಕನ್ನಡದ ರೂಪ. ಯುವ ಮನದ ನಾವು ನಕ್ಕು ನಕ್ಕು, ಯುವ ಮನದ ನಾವು ನಕ್ಕು ನಕ್ಕು, ತುಂಡೇಕೆ ಆಯ್ಕೆ ಮಾಡಬಾರದು, ತುಂಡೇಕೆ ಆಯ್ಕೆ ಮಾಡಬಾರದು. ಪ್ರತಿ ವ್ಯಕ್ತಿ ಹಣೆಯಲ್ಲಿ ಬಹುಮಾನ ಇರುವುದಿಲ್ಲ, ಬಹುಮಾನ ಇರುವುದಿಲ್ಲ. ದುರಂತ ನಾಯಕಿ ಮೀನಾ ಕುಮಾರಿಯವರ ಗಜಲದ ನಾಲ್ಕನೇ ಸೇರ್ ಹೊತ್ತು ತಂದ ಭಾವನೆ ಅಲೆಗಳು, ದುಃಖದ ಅಲೆಗಳು ಹೀಗಿವೆ. ದಿಲ್ ತೋಡ್ ದಿಯಾ ಉಸ್ನೆ, ದಿಲ್ ತೋಡ್ ದಿಯಾ ಉಸ್ನೆ ಕಹ ಕೆ ನಿಗಾಹೋं से, दिल तोड़ दिया उसने कह के निगाहों से, पत्थर से जो टकराए वो जाम नहीं होता,
पत्थर से जो टकराए वो जाम नहीं होता, वो जाम नहीं होता. ಕನ್ನಡದಲ್ಲಿ ಭಾವಾಂತರ. ಅವರು ಹೃದಯ ಒಡೆದರು, ಅವರು ಹೃದಯ ಒಡೆದರು ಕಂಗಳಿಂದ ಹೇಳಿ, ಅವರು ಹೃದಯ ಒಡೆದರು ಕಂಗಳಿಂದ ಹೇಳಿ, ಕಲ್ಲಿಗೆ ಡಿಕ್ಕಿ ಹೊಡೆದದ್ದು, ಕಲ್ಲಿಗೆ ಡಿಕ್ಕಿ ಹೊಡೆದದ್ದು ಅದು ಗಾಜ ಆಗಿರುವುದಿಲ್ಲ, ಅದು ಗಾಜ ಆಗಿರುವುದಿಲ್ಲ. ದುರಂತ ನಾಯಕಿ ಮೀನಾ ಕುಮಾರಿಯವರ ಗಜಲದ ಕೊನೆಯ ಸೇರಿ. ಇಲ್ಲಿ ಅವಳು ತಮ್ಮಂತೆ ಯಾವುದೇ ಗಜಲದಲ್ಲಿ ನಾಮಾಂಕಿತವನ್ನು ಬಳಸಿಕೊಂಡಿಲ್ಲ. ಗಜಲ ನಾದ್ ಹೆಸರಿನಲ್ಲಿ ನಾದ್ ಅಂಕಿತ ನಾಮದಲ್ಲಿ ಬರೆದಾಳ, ಆದರೆ ಯಾವ ಗಜಲದಲ್ಲಿಯೂ ತನ್ನ ನಾಮಾಂಕಿತವನ್ನು ಬಳಸಿಕೊಂಡಿಲ್ಲ. ಅವಳ ಗಜಲದ ಕೊನೆಯ ಸೇರ್, 5ನೇ ಸೇರ್ ಮಕ್ತಾ ಹೀಗೆ ಹೇಳ್ತಿದೆ. ಮಕ್ತಾದಲ್ಲಿ ಅವಳ ಭಾವನೆಗಳು ಹೀಗೆ ಪ್ರಕಟವಾಗ್ತವ. ದಿನ್ ಡೂಬೆ ಹೈ, दिन डूबे हैं या डूबी बारात लिए कश्ती, दिन डूबे हैं या डूबी बारात लिए कश्ती, या डूबी बारात लिए कश्ती, साहिल पे मगर कोई कोहराम नहीं होता, साहिल पे मगर कोई कोहराम नहीं होता, कोई कोहराम नहीं होता. ಭಾವನೆಯ ಕನ್ನಡ ರೂಪಾಂತರ. ದಿನ ಮುಳುಗಿದೆ ಇಲ್ಲ, ದಿನ ಮುಳುಗಿದೆ ಇಲ್ಲ, ದಿಬ್ಬಣದ ಜೊತೆ ದೋಣಿ ಮುಳುಗಿದೆ, ದಿನ ಮುಳುಗಿದೆ ಇಲ್ಲ, ದಿಬ್ಬಣ ಜೊತೆ ದೋಣಿ ಮುಳುಗಿದೆ, ದಡದಲ್ಲಿ ಯಾರು ಹತ್ತು ಕರೆಯುವ ಜನ ಇರುವುದಿಲ್ಲ, ದಡದಲ್ಲಿ ಯಾರು ಹತ್ತು ಕರೆಯುವ ಜನ ಇರುವುದಿಲ್ಲ, ಹತ್ತು ಕರೆಯುವ ಜನ ಇರುವುದಿಲ್ಲ. ಗಜಲ್ ಪ್ರಿಯರೇ, ಇಲ್ಲಿವರೆಗೆ ತಾವು ಮೀನಾ ಕುಮಾರಿಯವರ ಗಜಲನ್ನು ಆಸ್ವಾದಿಸಿದ್ರಿ. ಅದೇ ಭಾವನೆಗಳ ಹಿನ್ನೆಲೆಯಲ್ಲಿ ನನ್ನ ಭಾವನೆಗಳನ್ನು ಸೇರಿಸಿ ನಾನು ಬರೆದಂಥ ಕನ್ನಡ ಗಜಲನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಹಳ ಸಂತೋಷ ಅನ್ನಿಸ್ತಾ ಇದೆ. ನನ್ನ ಗಜಲದ ಮೊದಲನೇ ಸೇರ್ ಅಂದರೆ ಮತ್ಲ ಹೀಗೆ ಹೇಳ್ತಿದೆ. ಪ್ರತಿ ಅಂತ್ಯಕ್ಕೂ ಒಂದು ಆರಂಭವೂ ಇದೆ, ಪ್ರತಿ ಅಂತ್ಯಕ್ಕೂ ಒಂದು ಆರಂಭವೂ ಇದೆ, ಎನ್ನ ಕವನದಲ್ಲಿ ನಿನ್ನ ಭಾವವೂ ಇದೆ, ಎನ್ನ ಕವನದಲ್ಲಿ ನಿನ್ನ ಭಾವವೂ ಇದೆ. ಆರಂಭವು ಭಾವವು ಇದು ಕಾಫಿಯಾಗಿದೆ, ಇದೇ ಇದೆ ಇದು ರದೀಫ್ ಇದೆ. ನನ್ನ ಕನ್ನಡ ಗಜಲದ 2ನೇ ಸೇರ್. ಪ್ರೇಮದ ಆಳದಲ್ಲಿ ಬಿದ್ದು ಹೋದ ಮುಗ್ಧ, ಪ್ರೇಮದ ಆಳದಲ್ಲಿ ಬಿದ್ದು ಹೋದ ಮುಗ್ಧ, ಎದ್ದೇಳದಂತೆ ತಡೆದ ಕಳಂಕವೂ ಇದೆ, ಪ್ರೇಮದ ಆಳದಲ್ಲಿ ಬಿದ್ದು ಹೋದ ಮುಗ್ಧ, ಎದ್ದೇಳದಂತೆ ತಡೆದ ಕಳಂಕವೂ ಇದೆ, ತಡೆದ ಕಳಂಕವೂ ಇದೆ. 3ನೇ ಸೇರಿ ಹೇಳ್ತಿದೆ. ಪ್ರೇಮದ ಆಯ್ಕೆ ಹಕ್ಕು ಯುವ ಮನಕ್ಕಿದೆ, ಪ್ರೇಮದ ಆಯ್ಕೆ ಹಕ್ಕು ಯುವ ಮನಕ್ಕಿದೆ, ಅಂತ್ಯ ತಿಳಿಯದೆ ಹಣೆಬರವೂ ಇದೆ, ಅಂತ್ಯ ತಿಳಿಯದ ಹಣೆಬರವೂ ಇದೆ. ಪ್ರೇಮದ ಆಯ್ಕೆ ಹಕ್ಕು ಯುವ ಮನಕ್ಕಿದೆ, ಅಂತ್ಯ ತಿಳಿಯದ ಹಣೆಬರವೂ ಇದೆ. ಗಜಲದ 4ನೇ ಸೇರಿ ಹೇಳ್ತಿದೆ. ಮನ ಗೆದ್ದ ಕಂಗಳೇ, ಮನ ಗೆದ್ದ ಕಂಗಳೇ ತಿರಸ್ಕರಿಸಿದವು, ಮನ ಗೆದ್ದ ಕಂಗಳೇ ತಿರಸ್ಕರಿಸಿದವು, ಕಲ್ಲು ಮನಸ್ಸು ಜೊತೆ ಗುದ್ದಾಟವೂ ಇದೆ, ಕಲ್ಲು ಮನಸ್ಸು ಜೊತೆ ಗುದ್ದಾಟವೂ ಇದೆ. ಗಜಲದ ಕೊನೆ ಸೇರ್ ಮಕ್ತಾ ಹೀಗೆ ಹೇಳ್ತಿದೆ. ಅರ್ಜುನ ನೀ ಇಲ್ಲವೇ ನಿನ್ನ ಪ್ರೇಮ ಧೋನಿ, ಅರ್ಜುನ ನೀ ಇಲ್ಲವೇ ನಿನ್ನ ಪ್ರೇಮ ಧೋನಿ, ಮುಳಗಿದ ಕ್ಷಣ ತಿಳಿದ ಕೊರಗೂ ಇದೆ, ತಿಳಿದ ಕೊರಗೂ ಇದೆ. ಅರ್ಜುನ ನೀ ಇಲ್ಲವೇ ನಿನ್ನ ಪ್ರೇಮ ಧೋನಿ, ಮುಳುಗಿದ ಕ್ಷಣ ತಿಳಿದ ಕೊರಗೂ ಇದೆ, ತಿಳಿದ ಕೊರಗೂ ಇದೆ. ಗಜಲ್ ಪ್ರಿಯರೇ, ನಾನು ಇಲ್ಲಿವರೆಗೆ
ದುರಂತ ನಾಯಕಿ, ಖ್ಯಾತ ಉರ್ದು ಗಜಲ್ಕಾರತಿ ಮೀನಾ ಕುಮಾರಿಯ ಭಾವನೆಗಳನ್ನು ಹೊತ್ತು ತಂದಂಥ ಉತ್ತಮ ಗಜಲನ್ನು, ಭಾವನಾಪೂರ್ವಕವಾದಂಥ ಗಜಲನ್ನು ತಮ್ಮ ಮುಂದೆ ಹಂಚಿಕೊಂಡಿರುವೆ. ಅದರ ಕನ್ನಡ ಭಾವಾಂತರವನ್ನೂ ಕೂಡ ನಾವು ತಮ್ಮೊಂದಿಗೆ ಹಂಚಿಕೊಂಡಿರುವೆ. ಆ ಭಾವನೆಗಳ ಆಧಾರದ ಮೇಲೆ ನನ್ನ ಅನುಭವದ ಭಾವನೆಗಳ ಆಧಾರದ ಮೇಲೆ ನಾನು ಬರೆದಂತಹ ಕನ್ನಡ ಗಜಲನ್ನು ಕೂಡ ನಾನು ತಮ್ಮೊಂದಿಗೆ ಹಂಚಿಕೊಂಡಿರುವೆ. ನನಗನಿಸುತ್ತಿದೆ ತಮಗೆ ಈ ಗಜಲುಗಳು ಮನಸ್ಸಿಗೆ ಮೆಚ್ಚುಗೆಯನ್ನು ತಂದಿರಬಹುದು. ತಾವು ಈ ಗಜಲ್ಗಳ ಭಾವಾರ್ಥವನ್ನು ಆಸ್ವಾದಿಸಿರಬಹುದಂತ ನನಗನ್ನಿಸ್ತಾ ಇದೆ. ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಈ ಗಜಲಗಳ ರೂಪದಲ್ಲಿ ನಿಮ್ಮದೇ ಆದಂಥ ಶಾಯರಿಗಳನ್ನು ಹಾಕಿ, ಈ ಗಜಲ್ನಲ್ಲಿ ಮೂಡಿಬರುವ ಶಾಯರಿಗಳ ಮೇಲೆ ಟಿಪ್ಪಣಿಗಳನ್ನು ಮಾಡಿ, ಯಾವ ನಿಮಗೂ ಮನಸ್ಸಿಗೆ ಮುಟ್ತಾವ ಅಂಥವುಗಳನ್ನು ನೀವು ಕಮೆಂಟ್ನಲ್ಲಿಯೂ ಕೂಡ ಬರೆಯಿರಿ. ಅದನ್ನು ಓದಿ ನಮಗೆ ಸಂತೋಷವಾಗುತ್ತೆ, ಮತ್ತಷ್ಟು ಪ್ರೇರಣೆ ಸಿಗ್ತದೆ. ಈ ಕಾರ್ಯಕ್ರಮವನ್ನು ತಾವು ತಮ್ಮ ಸ್ನೇಹಿತರ ಜೊತೆಗೆ ಮತ್ತು ಪರಿಚಿತರ ಜೊತೆಗೆ ಹಂಚಿಕೊಳ್ಳಿ. ಅದರಂತೆ ನೀವು ಮತ್ತು ನಿಮ್ಮ ಸ್ನೇಹಿತರು ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ತಾವು ಎಷ್ಟು ಜನ ಹೆಚ್ಚು ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗ್ತೀರಾ, ನನಗೆ ಅದರಿಂದ ಪ್ರೇರಣೆ ಸಿಕ್ಕು ನಾನು ಇನ್ನೂ ಹೆಚ್ಚಿನ ಗಜಲ್ಕಾರರ ಗಜಲಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಮುಂದಿನ ಸಂಚಿಕೆಯಲ್ಲಿ ನಾನು ಮೀನಾ ಕುಮಾರಿಯವರ ಮತ್ತೊಂದು ಉತ್ಕೃಷ್ಟ ಗಜಲದೊಂದಿಗೆ ಬರುವೆ ಮತ್ತು ನನ್ನ ಕನ್ನಡ ಗಜಲನ್ನು ತಂದು ತಮ್ಮೊಂದಿಗೆ ಹಂಚಿಕೊಳ್ಳುವೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.